ನನ್ನ ಹೆಸರು ಹಿಮಾನಿ. ನನಗೆ ಸೆಕೆಂಡ್ PUC ಬೋರ್ಡ್ಸ್ ಎಕ್ಸಾಮಲ್ಲಿ 600 594 ಮಾರ್ಕ್ಸ್ ಸಿಕ್ಕಿದೆ. ಸ್ಟೇಟಲ್ಲಿ 6th ರ್ಯಾಂಕ್, ತಾಲೂಕಿಗೆ 1st ರ್ಯಾಂಕ್. ನನ್ನ ಮನೆ ಬಪ್ಪಳಿಗೆಯಲ್ಲಿ, ಮೂಲತಃ ನಾವು ಕಾಣ್ಯೂರು. ನನ್ನ ಅಪ್ಪನ ಹೆಸರು ಚಿದಾನಂದ ಪೂಜಾರಿ, ಅಮ್ಮ ಶೋಭಾ ಅಂತ. ಅಪ್ಪ ವಿಟ್ಲದಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್, ಅಮ್ಮ ಸೂರಿಕುಮೇರು ಮಾಣಿಯಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ನಮಗೆ ಕ್ಲಾಸ್ ಬೆಳಿಗ್ಗೆ 6ಇಂದ ಸಂಜೆ 5 o'clock ತನಕ ಇರ್ತಿತ್ತು. ಹಾಗೆ ಕ್ಲಾಸ್ ಇರುವಾಗ ಓದಲಿಕ್ಕೆ ಅಂದರೆ ಒಂದು 4 to 5 hours ಓದ್ತಿದ್ದೆ. ಬೇರೆ ರಜೆ ಇರುವ ಟೈಮಲ್ಲಿ ಅಂದರೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರು, ಒಂದೂವರೆ ವಾರದಷ್ಟು. ಆಗ 12 to 13 hours ಓದ್ತಿದ್ದೆ. ಹಾಗೆ ನಾನು ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತಿದ್ದೆ ಡಿಸೆಂಬರ್ ಜನವರಿಯಲ್ಲಿ ಎಲ್ಲ. ಒಟ್ಟೊಟ್ಟಿಗೆ ಮಾಡ್ತಿದ್ದೆ ಆದಷ್ಟು ಬೋರ್ಡ್ಸ್ ಇದನ್ನು ಕೂಡ. ಮೇಯ್ನ್ ಆಗಿ ಬೋರ್ಡ್ಸಿಗೆ ಫೋಕಸ್ ಮಾಡಿದ್ದು ಫೆಬ್ರವರಿಯಲ್ಲಿ. ಹಾಗೆ ಟೀಚರ್ಸ್, ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲರೂ ತುಂಬ ಸಪೋರ್ಟ್, ಹೆಲ್ಪ್ ಎಲ್ಲ ಮಾಡಿದ್ರು, ಎನ್ಕರೇಜ್ ಮಾಡ್ತಾ ಇದ್ರು. ಯಾವಾಗಲೇ ಡೌಟ್ ಕೇಳಿದ್ರು ಕ್ಲಿಯರ್ ಮಾಡ್ತಿದ್ರು. ನೈಟ್ ಡೌಟ್ ಮೆಸೇಜ್ ಮಾಡ್ತಿದ್ದಾಗಲೂ ಕ್ಲಿಯರ್ ಮಾಡಿ ಅಂತ, ಸಂಕೋಚ ಮಾಡ್ಕೊಳ್ಬೇಡ, ಡೌಟ್ ಇದ್ರೆ ಏನಾದ್ರೂ ಇದ್ರೆ ಕೇಳು ಅಂತೆಲ್ಲ ಹೇಳ್ತಿದ್ರು. ಸೊ ತುಂಬ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ಎಲ್ಲ. ಅವರೆಲ್ಲರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಕೂಲಲ್ಲಿರುವಾಗ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಕಾಲೇಜ್ಗೆ ಬಂದಾದ್ಮೇಲೆ ಕಮ್ಮಿ, ಅಷ್ಟು ಜಾಯ್ನ್ ಆಗ್ತಿರ್ಲಿ. ನನಗೆ 10th 625 623 ಮಾರ್ಕ್ಸ್ ಬಂದಿತ್ತು. ಒಟ್ಟಿಗೆ ಆಗ 3rd ರ್ಯಾಂಕ್, ತಾಲೂಕಿಗೆ 1st ಬಂದಿದ್ದೆ. ನಾನು ವಿವೇಕಾನಂದದಲ್ಲಿ ಓದಿದ್ದು. ನನಗೆ MBBS ಮಾಡಬೇಕಂತ ಆಸೆ. ಅದೇ ನನ್ನ ಮಗಳು ಈಗ 600 ಸೆಕೆಂಡ್ PUCಲ್ಲಿ 600 594 ತೆಗೆದು 99% ಮಾರ್ಕ್ ತೆಗೆದಾಳೆ. ಅದು ನಮಗೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಹಾಗೆ ಅವಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ಅವಳಿಗೆ ಪ್ರೋತ್ಸಾಹ ನೀಡಿದಂಥ ಅಂಬಿಕಾ ಕಾಲೇಜಿನವರಿಗೆ ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತೇವೆ. ಮತ್ತು ಅವಳು ಸ್ಟಡಿ ಅಂತ ಹೇಳಿದ್ರೆ ಅವಳಷ್ಟೇ ಅವಳು ಓದ್ತಿದ್ದಳು. ನಾವೇನು ಓದಂತ ಅವಳಿಗೆ ತುಂಬ ಪ್ರೆಷರ್ ಮಾಡ್ತಿರಲಿಲ್ಲ. ಅವಳು ಇಂಟ್ರೆಸ್ಟಲ್ಲಿ ಅವಳು ಓದ್ತಿದ್ದಳು. SLC ವಿವೇಕಾನಂದದಲ್ಲಿ ಸ್ಟಡಿ ಮಾಡಿದಳು. ಅಲ್ಲಿ ಕೂಡ SLCಯಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿ 625 623 ಮಾರ್ಕ್ ತೆಗೆದಿದ್ದಾಳೆ. ವಿಷನ್ ಅಂತ ಹೇಳಿದ್ರೆ ನೀಟ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿ MBBSಗೆ ಕಲಿಬೇಕಂತ ಅವಳ ಆಸೆ. ಅದಕ್ಕಾಗಿ ತುಂಬ ಪ್ರಯತ್ನ ಮಾಡ್ತಾ ಇದ್ದಾಳೆ. ಸ್ಟಡಿ ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಎದ್ದು, ಈಗ ಅಂಬಿಕಾದಲ್ಲಿ ಅಂತ ಹೇಳಿದ್ರೆ ಒಂದು 2-3 ತಿಂಗಳು ಬೆಳಿಗ್ಗೆ 6 ಗಂಟೆಗೆ ಕ್ಲಾಸ್ ಮಾಡ್ತಿದ್ರು. ಅದಕ್ಕೆ 5 ಕಾಲಕ್ಕೆ ಎದ್ದು ನಾವು ರೆಡಿ ಆಗ್ತಿದ್ದೆವು. ಅವಳು ಅಂದರೆ ನಾವೇನು ಪ್ರೆಷರ್ ಮಾಡಬೇಕಂತಿಲ್ಲ, ಅವಳಷ್ಟೇ ಅವಳೇ ಎದ್ದು ತಯಾರು ಮಾಡಿಕೊಂಡು ಓದ್ತಾ ಇದ್ರು. ಖುಷಿ ಅನಿಸ್ತಾ ಇತ್ತು. ನಾವು ಇಬ್ಬರು ಕೂಡ ಪೋಸ್ಟಲ್ ಸ್ಟಾಫ್ ಆದ ಕಾರಣ ನಾವು ಬೆಳಿಗ್ಗೆ 7 ಗಂಟೆಗೆ ದಿನ ಮನೆಯಿಂದ ಹೊರಡಬೇಕಿತ್ತು. ಆದರೆ ಅವಳ ಕಾಲೇಜ್ ಟೈಮಿಂಗ್ಗೆ ಅವಳು ರೆಡಿಯಾಗಿ ಹೋಗ್ತಿದ್ರು. ಸಂಜೆ ಕೂಡ ನಾವು ಬರುವಾಗ ಲೇಟ್ ಆದರೂ ಅವಳು ಬಂದು ಅವಳು ಸ್ಟಡಿಗೆ ಪ್ರಿಪೇರ್ ಮಾಡ್ತಿದ್ರು. ನಾವಾಗಿ ಪ್ರಿಪರೇಷನ್ಗೆ ರೆಡಿ ಮಾಡಬೇಕಂತ ಇರಲಿಲ್ಲ. ಅದು ನಮಗೆ ತುಂಬ ಖುಷಿ ಅನಿಸ್ತಾ ಇತ್ತು.